ಹಾಯ್ ಸ್ನೇಹಿತರೆ, ಎಲ್ರಿಗೂ ರಮ್ಯಾ ಇನ್ಫೋ ಹಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಿದ್ದೀರಾ ಅಂಥವ್ರಿಗೋಸ್ಕರ ಈ ವಿಡಿಯೋ. ಸಾಮಾನ್ಯವಾಗಿ ಸ್ವಂತ ಉದ್ಯೋಗ ಮಾಡೋರಿಗೆ ತುಂಬ ವರ್ಕ್ ಪ್ರೆಷರ್ ಇರುತ್ತೆ. ಹೇಗಾದರೂ ಮಾಡಿ ನಾವು ಚೆನ್ನಾಗಿ ದುಡಿಬೇಕು ಅನ್ನೋ ಮನೋಭಾವದಲ್ಲೇ ಕೆಲಸ ಮಾಡ್ತಿರ್ತಾರೆ. ಹಗಲು ರಾತ್ರಿ ಅಂತ ಕಷ್ಟಪಟ್ಟರು ಕೆಲವೊಂದು ಸಲ ಸರಿಯಾದ ಲಾಭ ಬರ್ತಿರಲ್ಲ. ಎಷ್ಟೋ ಜನ ಬೇಸತ್ತು ತಮ್ಮ ಬಿಸ್ನೆಸ್ನೇ ಕ್ಲೋಸ್ ಮಾಡಿಬಿಡ್ತಾರೆ. ಅಂಥವ್ರು ಈ ಒಂದು ದೀಪ ಹಚ್ಚಿ ನೋಡಿ, ನಿಮ್ಮ ಕೆಲಸದಲ್ಲಿ ಹಾಗೆ ನಿಮ್ಮ ಜೀವನದಲ್ಲಿ ಆಗೋ ಚಮತ್ಕಾರ ನೀವು ಊಹೆ ಮಾಡೋಕ್ಕೂ ಆಗಲ್ಲ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಿದ್ದೀರಾ ಅಂಥವರು ಮನೆಯಲ್ಲಿ ಅಮಾವಾಸ್ಯೆ ದಿನ ಬೆಳಗ್ಗೆ ಬೇಗ ಎದ್ದು ಮನೆನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಉಟ್ಕೊಂಡು ದೇವ್ರ ಮನೆಯನ್ನು ಗೋಮೂತ್ರ ಹಾಕಿ ಕ್ಲೀನ್ ಮಾಡ್ಕೋಬೇಕು. ಗೋವಲ್ಲಿ ಕೋಟ್ಯಾನುಕೋಟಿ ದೇವತೆಗಳು ನೆಲೆಸಿರೋದ್ರಿಂದ ನಮ್ಮ ಹಿಂದೂ ಸಂಸ್ಕೃತಿಲಿ ಗೋವಿನ ಹಾಲು, ಗೋತುಪ್ಪ ಹಾಗೂ ಗೋಮೂತ್ರಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ. ಮನೆನೆಲ್ಲ ಒರೆಸೋಕ್ಕೂ ಕೂಡ ಗೋಮೂತ್ರ ಹಾಕಿದ್ರೂ ತುಂಬ ಒಳ್ಳೆಯದು. ನಂತರ ಅಮಾವಾಸ್ಯೆಯ ಹಿಂದಿನ ದಿನವೇ ದೇವ್ರ ಐಟಮ್ಸ್ನೆಲ್ಲ ತೊಳೆದಿಟ್ಕೊಂಡಿರಬೇಕು. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ದೇವ್ರ ಐಟಮ್ಸ್ನ ತೊಳಿಬಾರ್ದು. ನಿಮ್ಮ ಮನೆಯಲ್ಲಿರೋ ದೇವ್ರಿಗೆ ಹೂವಿಂದ ಅಲಂಕರಿಸಿ ನಂತರ ನಿಮ್ಮ ಮನೆ ದೇವ್ರ ಫೋಟೋ ಅಥವಾ ವಿಗ್ರಹದ ಮುಂದೆ ಗೋತುಪ್ಪದ ದೀಪ ಹಚ್ಚಬೇಕು. ಈ ದೀಪ ಹಚ್ಚಿದ ನಂತರ ಒಂದು ಬೂದು ಕುಂಬಳಕಾಯಿಯನ್ನು 2 ಭಾಗ ಮಾಡಿ ಒಳಗಿರೋ ತಿರಳನ್ನು ಕ್ಲೀನಾಗಿ ತೆಗಿಬೇಕು. ಬೂದ್ ಕುಂಬಳಕಾಯಿ ಒಳಗಿರೋ ತಿಳ್ಳನ್ನೆಲ್ಲ ನೀಟಾಗಿ ತೆಗೆದಾದ್ಮೇಲೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಬತ್ತಿ ಇಟ್ಟು ಎಣ್ಣೆ ಹಾಕಬೇಕು. ಈ ಬೂದ್ ಕುಂಬಳಕಾಯಿಗಳನ್ನು ನಿಮ್ಮ ಮನೆಯ ಹೊಸ್ಲತ್ರ ಇಟ್ಟು ದೀಪ ಹಚ್ಚಬೇಕು. ಇದನ್ನೇ ಬೂದ್ ಕುಂಬಳಕಾಯಿ ದೀಪ ಅಂತ ಕರೀತಾರೆ. ಇದನ್ನು ನಿಮ್ಮ ಮನೆಯಲ್ಲಿ ಪ್ರತಿ ಅಮಾವಾಸ್ಯೆ ದಿನ ಹಚ್ಚೋದ್ರಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ಆಗೋ ಬದಲಾವಣೆನ ನೀವೇ ನೋಡಿ. ಸಾಧ್ಯವಾದರೆ ಇದನ್ನು ನಿಮ್ಮ ಆಫೀಸ್ ಅಥವಾ ಅಂಗಡಿ ಮುಂದೆನೂ ಹಚ್ಬೋದು. ಇನ್ನು ಸಾಲ ಜಾಸ್ತಿ ಮಾಡಿಕೊಂಡು ಅದನ್ನು ತೀರ್ಸೋಕ್ಕಾಗದೆ ಒದ್ದಾಡ್ತಿರೋರು ಕೂಡ ಈ ಬೂದ್ ಕುಂಬಳಕಾಯಿ ದೀಪನ ಪ್ರತಿ ಅಮಾವಾಸ್ಯೆ ದಿನ ನಿಮ್ಮ ಮನೆಯ ಬಾಗ್ಲ ಹತ್ರ ಹಚ್ಚೋದ್ರಿಂದ ಆದಷ್ಟು ಬೇಗ ನಿಮ್ಮ ಸಾಲ ತೀರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.